ಏನೊಂದು ಸುಮಾರು ವರ್ಷಗಳಿಂದ 40ರಿಂದ 50 ವರ್ಷಗಳಿಂದ ಆಟೋವನ್ನೇ ನಂಬಿ ಅವಾಗ ಟಾಂಗ ಇದ್ದು ಚಕಡಿ ಇದ್ದು ಆಗಿನ ಕಾಲದಿಂದಲೂ ಈಗಿನ ಕಾಲದವರೆಗೂ ಕೂಡ ಆಟೋ ಜೀವನವನ್ನೇ ನಾವು ಒಂದು ಉಪಜೀವನವನ್ನು ಮಾಡಿಕೊಂಡು ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಒಂದು 20ರಿಂದ 25 ಸಾವಿರ ಆಟೋ ಚಾಲಕರು ನಾವು ಇದ್ದೇವೆ. ಏನು ಒಂದು ಅಗ್ರಿಗೇಟ್ ಕಂಪ್ನಿಗಳು ಎಲ್ಲೋ ಕುಂತಿ ಏನೋ ಒಂದು ಸಾಫ್ಟ್ವೇರ್ ಮುಖಾಂತರ ಆನ್ಲೈನ್ ಮಾಡಿ ಆಟೋ ಚಾಲಕರ ಹೊಟ್ಟಿ ಮೇಲೆ ಕಾಲು ಹೊಡೆಯುವಂಥ ಪರಿಸ್ಥಿತಿ ಇವತ್ತಾಗೈತಿ. ಯಾಕಂದ್ರೆ ನಾವು 1 ವರ್ಷ ಆಯ್ತು, ಎಲ್ಲ ರೀತಿಯಿಂದನೂ ಕೂಡ ಒಂದು ಹೋರಾಟ ಆಯಿತು. ಆಮೇಲೆ ಅಗ್ರಿಗೇಟ್ ಕಂಪ್ನಿಗಳ ಬಗ್ಗೆ ಆನ್ಲೈನ್ ಓಲಾ, ಊಬರ್, ರ್ಯಾಪಿಡೋ ಅಂತ ಕಂಪ್ನಿಗಳು ಬಂದು ಆಟೋ ಚಾಲಕರನ್ನ ನಿರ್ನಾಮ ಮಾಡ್ತಾ ಇದ್ದಾವೆ. ಒಂದು ರಾಜ್ಯ ಸರ್ಕಾರ ಕೇಳಿದ್ರೆ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ, ಒಂದು ಕೇಂದ್ರ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ, ಆರ್ ಟಿ ಒ ಕಚೇರಿಗಳು ಹೇಳಿದ್ರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ, ಸಾರಿಗೆ ಮಿನಿಸ್ಟರ್ ಕೂಡ ಕೇಳಿದ್ರು ಕೂಡ ಅದನ್ನ ಜಿಲ್ಲಾಡಳಿತಕ್ಕೆ ನೀವು ಕೇಳ್ಕೋರಿ ಅಂತಾರ. ಹಾಗಾದ್ರೆ ಧಾರವಾಡ ಜಿಲ್ಲೆ ನಮ್ಮಿರುವಂತ 25,000 ಆಟೋ ಚಾಲಕ ಕುಟುಂಬ ಏನಾಗಬೇಕು ಸ್ವಾಮಿ? ನಾವ್ ಏನ್ ಮಾಡ್ಬೇಕು? ನಾವ್ ಯಾರಿಗೆ ಕೇಳ್ಬೇಕು? ಮೊದಲೇ ಈ ಶಕ್ತಿ ಯೋಜನೆಯಿಂದಾಗಿ ಸರ್ಕಾರ ಬಂದ ನಂತರ ಬಹಳಷ್ಟು ನಾವು ಕುಗ್ಗಿ ಹೋಗೇವಿ. ಸುಮಾರು 2-3 ವರ್ಷದಿಂದ ಬಹಳ ಕುಗ್ಗೇವಿ. ಅದೇ ಬಿಸ್ನೆಸ್ ಇಲ್ಲ, ಆದಾಗೂ ಕೂಡ ಈ ಆನ್ಲೈನ್ ಬಂದಿದ್ದೇವೆ. ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ನಾವು ಧಾರವಾಡ ಜಿಲ್ಲೆಯಿಂದ ಮನವಿ ಮಾಡ್ಕೊತಾ ಇದ್ದೇವೆ. ಇವತ್ತು ಲಕ್ಷ್ಮಣ ಹಿರೇಕಲ್ ಆಟೋ ಚಾಲಕ ಸಂಘದ ನೇತೃತ್ವದಲ್ಲಿ ಹಾಗೂ ಧಾರವಾಡ ಜಿಲ್ಲಾ ಆಟೋ ಚಾಲಕರ ಸಂಘದ ಒಕ್ಕೂಟದಿಂದ ನಾವು ಕೇಂದ್ರ ಬಸ್ ಒಕ್ಕಲೋಡ ಕೇಂದ್ರ ಬಸ್ ಆಟೋ ನಿಲ್ದಾಣದಿಂದ ಇಲ್ಲಿ ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಕೊಡಕ್ಕೆ ಬಂದೇವೆ ಈ ಆನ್ಲೈನ್ ಆ್ಯಪ್ಗಳ ವಿರುದ್ಧವಾಗಿ. ಯಾಕಂದ್ರೆ ನಮಗೆ ಬಹಳ ಕಷ್ಟ ಆಗೈತಿ. ಈ ಸರ್ಕಾರ ಜಿಲ್ಲಾಡಳಿತ ನಮ್ಮನ್ನ ಕಷ್ಟನ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಇವತ್ತು ಇದು ಸಣ್ಣ ಹೋರಾಟ ಮುಂಬರುವ ದಿನಗಳಲ್ಲಿ ಒಂದು ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಒಕ್ಕೂಟದಿಂದ ಬೃಹತ್ವಾದ ದೊಡ್ಡ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡ್ಬೇಕಾಗೈತಿ. ಅದಕ್ಕೆ ನನ್ನ ಈ ಮಾಧ್ಯಮ ಅಣ್ಣ ತಮ್ಮಂದ್ರ ಮುಖಾಂತರ ನಾನು ಕೇಳ್ಕೊತಾ ಇದ್ದೇನೆ, ನಮ್ಮ ಆಟೋ ಚಾಲಕರ ಗೋಳನ್ನ ಈ ಸರ್ಕಾರ ಕೇಳಬೇಕು. ಇಲ್ಲಿರುವಂತ MLA-ಗಳಾಗಿರ್ಬೋದು, MP-ಗಳಾಗಿರ್ಬೋದು, ಕಾರ್ಪೊರೇಟರ್ಗಳಾಗಿರ್ಬೋದು, ತಾವೆಲ್ಲ ಏನಾದರೂ ಆಟೋ ಚಾಲಕರನ್ನ ಇಲೆಕ್ಷನ್ ಬಂದಾಗ ಮಾತ್ರ ಆಟೋ ಚಾಲಕರನ್ನ ಕೂಡಿಸ್ಕೊಂತೀರಿ, ಅವರಿಂದ ಕೆಲಸ ತಗೊಂತೀರಿ, ಅವರಿಂದ ಆರ್ಸಿ ಬರ್ತೀರಿ. ಆದ್ರೆ ಅವ್ನ ವೃತ್ತಿಪರ ಸಂಘಟನೆ, ಅವ್ನ ಆಟೋ ಚಾಲಕನ ವಿಷಯ ಬಂದಾಗ ಯಾರು ಕಣ್ಣ ನೋಡ್ತಾ ಇಲ್ಲ. ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಧಾರವಾಡ ಜಿಲ್ಲೆಯಲ್ಲಿ ನಾವು ಆನ್ಲೈನ್ ಆ್ಯಪ್ಗಳು ಯಾವುದೇ ಆ್ಯಪ್ಗಳಿಗೆ ನಾವು ಬರಕ್ಕೆ ಕೊಡಲ್ಲ. ಜಿಲ್ಲಾಡಳಿತ ಪರ್ಮಿಷನ್ ಕೊಡಬಾರ್ದು. ಇಲ್ಲವಾದ ಹೋದ್ರೆ ಮುಂಬರುಗಳಲ್ಲಿ ಆಟೋ ಚಾಲಕರ ಅಲ್ಲೋಲ ಕಲ್ಲಲವಾಗಿ ಉಗ್ರವಾದ ಹೋರಾಟ ನಾವು ಮಾಡಬೇಕಾಗೈತಿ. ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಏನಾಗಿದೆ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಆಗಿರ್ಬೋದು, ಹುಬ್ಬಳ್ಳಿ ನಗರದಲ್ಲಿ, ನಮ್ಮೂರಲ್ಲಿ ನಮ್ಮ ಆಟೋ ಚಾಲಕರಲ್ಲಿ ಆನ್ಲೈನ್ ಆ್ಯಪ್ ನೀವು ಹಾಕೊಳ್ಳಿ, ನಿಮಗೆ ಕಂಟಿನ್ಯೂ ಆ ಬಾಡಿಗೆ ನಾವು ಕೊಡ್ತೇವೆ ಅಂತ